ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ನಾನು ಶಾರ್ಟ್ಸು ಅಪ್ಲೈ ಮಾಡಿರಲಿಲ್ಲ. ರೀಲ್ಸಲ್ಲೂ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಯೂಟ್ಯೂಬಲ್ಲೂ ಅಷ್ಟೇ ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ ಅಂದರೆ ಸ್ವಲ್ಪ ಅದು ಏನಂತ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ನಂದು ವೀಡಿಯೋಸ್ ಯಾಕೋ ಅದೇನೋ ಪ್ರಾಬ್ಲಮ್ ಆಗಿತ್ತು. ಅದು ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗಲೇ ಇಲ್ಲ. ಒಂದಷ್ಟು ಎರಡು ಮೂರು ವ್ಲಾಗ್ನ ನಾನು ಮಾಡಿ ಇಟ್ಕೊಂಡಿದ್ದೆ, ವೀಡಿಯೋಸ್ಗಳು ಇದ್ವು. ಸೊ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀನಿ, ಬಟ್ ಅದು ಆಗ್ತಾನೆ ಇರಲಿಲ್ಲ. ಅದೇನೋ ಪ್ರಾಬ್ಲಮ್ ಆಗೋಗಿತ್ತು. ಸೊ ನನಗಂತೂ ಯಪ್ಪ ಇದೇನಿದು ಆಗ್ತಾನೆ ಇಲ್ಲ. ಎಷ್ಟು ಸಲ ಟ್ರೈ ಮಾಡಿದೆ ಗೊತ್ತಾ, ಎಷ್ಟು ಇದು ಮಾಡಿದೆ, ಯಾರನ್ನೋ ಕೇಳಿದೆ, ಬಟ್ ಅದು ಆಗ್ತಾನೆ ಇರಲಿಲ್ಲ. ಅದೇನೋ ಇಶ್ಯೂ ಅಂತ ಅನ್ಕೋತೀನಿ, ಗೊತ್ತಿಲ್ಲ ನನಗೆ. ಏನೋ ಎರರ್ ಅಂತಲೇ ಬರ್ತಾಯಿತ್ತು, ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ನನಗೆ ತುಂಬ ದಿನ ಆಗೋಯ್ತು ಅಂತಲೇ ಹೇಳ್ಬೋದು. ಬೇಜಾರಾಗೋಗಿತ್ತು ನನಗೆ. ವ್ಲಾಗ್ ಮಾಡೋಕ್ಕೆ ಆಗ್ತಿರ್ಲಿಲ್ವಲ್ಲ, ವೀಡಿಯೋಸ್ ಹಾಕೋಕ್ಕಾಗ್ತಿಲ್ವಲ್ಲ, ಏನಪ್ಪ ಇದು ಅಂತ ತುಂಬ ಬೇಜಾರಾಗೋಗಿತ್ತು ನನಗೆ. ಸೊ ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗ್ತಾಯಿದೆ. ಸೊ ಹಂಗಾಗಿ ಇದು ಇಯರ್ ಎಂಡ್ ಬೇರೆ. ಸೊ ಈ ಇಯರಲ್ಲಿ ನಾನು ಒಂದು ವೀಡಿಯೋನಾದರೂ ಮಾಡಾಕೋಣ ಅಂತ ಅಂದ್ಬಿಟ್ಟು ಅನ್ನಿಸ್ತು ನನಗೆ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಇವತ್ತು ಬಂದು ವೆಡ್ನಸ್ಡೇ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳು ಸ್ಕೂಲು ಕೂಡ ಹೋದ್ಲು. ಸೊ ಟಿಫನು ಕೂಡ ಮಾಡಿದೆ. ಬೆಳಗ್ಗೆ ಏನು ಮಾಡಿದೆ, ಪುಳಿಯೋಗರೆ ಮಾಡಿದ್ದೆ, ತಿಂದು ಈಗ ಸ್ವಲ್ಪ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿತ್ತಲ್ಲ, ಆ ಖುಷಿಗೆ ಸರಿ ವ್ಲಾಗ್ ಮಾಡಿಬಿಡೋಣ, ಇಯರ್ ಎಂಡಲ್ಲಿ ಒಂದು ವ್ಲಾಗ್ ಆದರೂ ಮಾಡೋಣ ಅಂತ ತುಂಬ ಆಸೆಯಿಂದ ಮಾಡ್ತಾಯಿದ್ದೀನಿ. ಸರಿ ಅಂತ ಈಗ ಸ್ವಲ್ಪ ಒಂದಷ್ಟು ಐಟಮ್ಸ್ನ ನಾನು ತೊಗೊಂಡು ಬಂದಿದ್ದೆ. ನ್ಯೂ ಲುಕ್ ಥರ ಸ್ವಲ್ಪ, ಅಷ್ಟೊಂದೇನು ಫುಲ್ಲು ಲುಕ್ಕೆಲ್ಲ ಚೇಂಜ್ ಮಾಡಲ್ಲ, ಕಿಚನಲ್ಲಿ ಸ್ವಲ್ಪ ಲುಕ್ಕಾಗಿ ಕಾಣೋ ಥರ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಒಂದಷ್ಟು ಪ್ರಾಡಕ್ಟ್ಸ್ನ ತೊಗೊಂಡು ಬಂದಿದ್ದೆ ಮೀಶೋದಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಮೀಶೋದಲ್ಲಿ ಇಷ್ಟು ಕಮ್ಮಿ ಬೆಲೆಗೆ ಇಷ್ಟೆಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತಾ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು. ಮತ್ತು ಇನ್ನೊಂದು, ಕೆಲವೊಬ್ರು ಹೇಳ್ತಾರೆ ಮೀಶೋದಲ್ಲಿ ಕ್ವಾಲಿಟಿ ಅಷ್ಟಿರಲ್ಲ, ಚೆನ್ನಾಗಿರಲ್ಲ ಅಂತ. ಸೊ ನಾನು ಮಾಡಿರೋದೆಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಬಂದಿದೆ. ಸೊ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಯಾವುದೋ ನಾನು ನನ್ನ ಮಗಳಿಗೆ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಅನ್ಕೋತೀನಿ, ಅದು ಮಾತ್ರ ಸ್ವಲ್ಪ ನನಗೇನು ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಸೊ ಅದು ಬಿಟ್ಟರೆ ನಾನು ಬುಕ್ ಮಾಡಿರೋದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಏನಿಲ್ಲ, ತುಂಬ ಏನು ಪ್ರಾಡಕ್ಟ್ಸ್ ತೊಗೊಂಡಿಲ್ಲ. ಸೊ ನಾನು ಆಲ್ಮೋಸ್ಟ್ ಕಿಚನಲ್ಲಿ ನಾನು ಲಾಸ್ಟ್ ಟೈಮ್ ನಿಮಗೆ ಕಿಚನ್ ಮೇಕ್ ಓವರ್ ಮಾಡಿದಾಗೆ ಒಂದಷ್ಟು ಪ್ರಾಡಕ್ಟ್ಸ್ನ ತೊಗೊಂಡು ಬಂದಿದ್ದೆ. ಸೊ ಅದದ್ದು ಸ್ವಲ್ಪ ಜನ ಲಿಂಕು ಕೂಡ ಕೇಳಿದ್ರಿ, ಎಲ್ಲಿ ತೊಗೊಂಡಿದ್ದೆ ಏನು ಅಂತ. ಸೊ ಅದು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ, ಶಾರ್ಟ್ಸಲ್ಲಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅದರಲ್ಲಿ ನೀವು ಲಿಂಕ್ ಅಂತ ಕಳಿಸಿದ್ರೆ ನಿಮಗೆ ಡೈರೆಕ್ಟ್ ಲಿಂಕ್ ಬರುತ್ತೆ. ಸೊ ಅದರಿಂದ ನೀವು ಶಾಪ್ ಮಾಡ್ಕೋಬೋದು. ಆ ರೀತಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಒಂದು 3-4 ಪ್ರಾಡಕ್ಟ್ಸ್ ನನ್ನ ಹತ್ರ ಇದೆ. ಸೊ ನನ್ನ ಮನೆಯಲ್ಲಿ ಆರ್ಗನೈಸ್ ಆಲ್ರೆಡಿ ಮಾಡಿರೋದು ಕೂಡ, ಅದರದ್ದು ಕೂಡ ಮುಂದಕ್ಕೆ ನಾನು ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ. ಸೊ ಈಗ ನನ್ನ ಹತ್ರ ಏನೇನಿದೆಯಪ್ಪ ಅಂತ, ಈಗ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಬನ್ನಿ ನೋಡಿ. ಇದೊಂದು ತೊಗೊಂಡಿದ್ದೀನಿ. ಇದೇನಪ್ಪ ಅಂತಂದರೆ ಡೆಕೋರೇಷನ್ಗೆ, ಕಿಚನಲ್ಲಿ ವಾಲ್ ಹ್ಯಾಂಗಿಂಗ್ ಹಾಕೋದಕ್ಕೆ. ಸೊ ಈ ರೀತಿ ಬಂದಿದೆ. ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಈಸ್ ಆಲ್ವೇಸ್ ಲವ್. ಕಿಚನ್ ಬ್ರಿಂಗ್ ಫ್ಯಾಮಿಲೀಸ್ ಟುಗೆದರ್. ಮೀಲ್ಸ್ ಆ್ಯಂಡ್ ಮೆಮೊರೀಸ್ ಆರ್ ಮೇಡ್ ಹಿಯರ್. ಸೊ ಇದು ಸ್ವಲ್ಪ ಲುಕ್ ಕೊಡುತ್ತೆ ಕಿಚನಲ್ಲಿ ಅಂತ ಅಂದ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಸೊ ಏನಂದರೆ ವಾಲ್ ಮೇಲೆ ಮೊಳೆ ಹೊಡಿಯೋದಕ್ಕಾಗಲ್ಲ. ಸೊ ಹಂಗಾಗಿ ಜಾಸ್ತಿ ಮೊಳೆ ಹೊಡಿಬಾರ್ದು, ಹೋಗ್ಬಿಡುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಾ ಇರಲಿಲ್ಲ ಅಷ್ಟೇ. ಆಲ್ಮೋಸ್ಟ್ ನಾನೀಗ ಗೋಡೆ ಮೇಲೆ ಹೊಡಿಯೋದಕ್ಕಿಂತ ಇದು ಬರುತ್ತಲ್ವ, ಸ್ಟಿಕ್ಕಿಂಗ್ದು ಬರುತ್ತಲ್ವ, ಸೊ ಅದನ್ನೇ ನಾನು ಅಂಟಿಸಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಅದು ಕೂಡ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಸೊ ನೆಕ್ಸ್ಟ್ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನಾನು 3 ತರಿಸ್ಕೊಂಡಿದ್ದೆ. ಇದು ನನಗೆ ಬಂದು 108 ರುಪೀಸು 10 ರುಪೀಸು ಏನೋ ಬಿತ್ತು ಇದು ನನಗೆ. ಸೊ ಇದ್ರದ್ದು ಪ್ರಾಡಕ್ಟ್ ಲಿಂಕ್ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಇದು ಬಂದು ಕಿಚನ್ಗೆಲ್ಲ ಇದು ತುಂಬ ದಿನ ಆಗೋಯ್ತು ನಾನು ತಂದಿದೆ. ನಾನು ತುಂಬ ದಿನ ಆಗೋಯ್ತು ತರಿಸ್ಕೊಂಡು. ತುಂಬ ಚೆನ್ನಾಗಿದೆ. ಸೊ ಇದು ನನಗೆ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ, ಬಟ್ ಇದು ತುಂಬ ಒಳ್ಳೇದಂತೆ ಹಾಕಿದ್ರೆ. ಸೊ ಹಂಗಾಗಿ ಎಷ್ಟು ದಿನದಿಂದ ಅನ್ಕೋತಾ ಇದೆ, ನನಗೆ ಹಾಕೋದಕ್ಕೆ ಆಗಿರಲಿಲ್ಲ. ಸೊ ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ, ನನಗೆ ಮರ್ತೇ ಹೋಗಿದೆ, ತೊಗೊಂಬಂದು ಹಂಗೆ ಇಟ್ಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ.
ಸೊ ಹಂಗಾಗಿ ಸ್ವಲ್ಪ ಹೊಸ ವರ್ಷಕ್ಕೆ ಸ್ವಲ್ಪ ಎಲ್ಲ ಮನೆಯೆಲ್ಲ ಚೇಂಜ್ ಮಾಡೋಣ, ನಮ್ಮ ಮೈಂಡು ಕೂಡ ಸ್ವಲ್ಪ ಎಲ್ಲ ಚೇಂಜ್ ಆಗುತ್ತೆ. ಸೊ ಒಂದು ಹೊಸ ಲುಕ್ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಅನ್ನೋ ಒಂದಕ್ಕೋಸ್ಕರ ಇದನ್ನು ಕೂಡ ತರಿಸ್ಕೊಂಡೆ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ರೀಸನಬಲ್ ಪ್ರೈಸಲ್ಲಿ ಬಂತು ನನಗೆ. ನೀವು ಇದು ಬಂದು ನನಗೆ 260 ರೂಪ್ಸ್ಗೇನೋ ಬಂತಿದ್ದು. ನಾನು ಇದು ಚಿಕ್ಕಪೇಟೆಯಲ್ಲಿ ಕೇಳಿದಾಗ 400 ಏನೋ ಹೇಳಿದ್ರು, 420 ಏನೋ ಹೇಳಿದ್ರು ಇದು. ಸೊ ನಾನು ಅದಕ್ಕೆ ಮೀಶೋದಲ್ಲಿ ಚೆಕ್ ಮಾಡಿದೆ, ಇದು ಹೆಂಗೆ ಬರುತ್ತೋ ಅಂತ ಅಂದ್ಕೊಂಡ್ರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಆಚೆ ಹಾಕಬೇಕು, ಇದು ಕಿಚನ್ಗೆಲ್ಲ ಬಾಗಿಲಿಗೆ ಹಾಕಬೇಕು. ಸೊ ನಾನು ತೊಗೊಂಡು ಬಂದಿದ್ನಲ್ವ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಇದು ಒಂದು ತರಿಸ್ಕೊಂಡೆ. ಇದೇನಪ್ಪ ಅಂತಂದರೆ ಈ ಥರ ಕ್ಲಾತ್ ಹ್ಯಾಂಗರು. ಜಸ್ಟ್ ಇದು ಬಾಗಿಲಿಗೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಇದು ಬಾಗಿಲಿಗೆ ಹಾಕ್ಬಿಟ್ಟು ಇದನ್ನ ಹಾಕಿದ್ರೆ ಆಯಿತು. ಸೊ ಯಾವುದೇ ರೀತಿ ಮೊಳೆ ಹೊಡೆಯೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಆರಾಮಾಗಿ ವೆಯ್ಟ್ ಕೂಡ ತಡೆಯುತ್ತೆ, ತುಂಬ ಗಟ್ಟಿ ಇದೆ ನಿಜವಾಗ್ಲೂ. ನೋಡಿ ನಾನು ಹೆಂಗೆ ಬರುತ್ತೋ ಅದೇನೋ ಅಂದ್ಕೊಂಡೆ, ಚೆನ್ನಾಗಿ ಬಂದಿದೆ. ಪ್ಯಾಕಪ್ 2 ಕೊಟ್ಟಿದ್ದಾರೆ ಇದು. ನೋಡಿ ಈ ರೀತಿ ಹಿಂಗೆ ಬಾಗಿಲಿಗೆ ಸಿಕ್ಸೋದು, ಈ ಥರ ಬಾಗಿಲು ಹಿಂಗೆ ಬರುತ್ತಲ್ವಾ. ಸೊ ಈ ಬಾಗಿಲಿಗೆ ಹಿಂಗೆ ಸಿಕ್ಸಿ ಹಿಂಗೆ ಹ್ಯಾಂಗ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ರೂಪೀಸ್ಗೇನೂ ಸಿಕ್ತು, 2 ಸಿಕ್ತು. ಸೊ ಆ ಕಡೆ ಅಲ್ಲೊಂದು ರೂಮ್ಗೆ ಇಲ್ಲೊಂದು ರೂಮ್ಗೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ತೊಗೊಂಡೆ. 184 ರೂಪೀಸ್ ಆಯ್ತು ಇದು. ಸೊ ನೆಕ್ಸ್ಟ್ ನಾನು ಇದೊಂದು ಹೊಸ್ದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನು ಅಂತ ಸುಮ್ಮನೆ ಒಂದು ಪ್ಲ್ಯಾನ್ ಮಾಡಿದೆ ಅಷ್ಟೇ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಸೊ ನಾವು ಕೆಳಗಡೆ ಎಲ್ಲ ಇಟ್ಟಾಗ ಅದೊಂಥರ ಕಾಣಿಸುತ್ತೆ. ಬಟ್ ಈ ಥರ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ನಂದು ಸ್ಯಾರಿ. ಸೊ ನನ್ನ ಸ್ಯಾರಿ ಸಿಂಪಲ್ ಸ್ಯಾರಿ. ಸೊ ಅದಕ್ಕೆ ನಾನು ಈ ರೀತಿ ಸ್ಕ್ರೀನ್ ಥರ ಹೊಲಿಸಿ ಇಟ್ಕೊಂಡಿದ್ದೀನಿ. ನನ್ನ ಫ್ರೆಂಡೇ ಅವರು ಹೊಲಿಯೋದು. ಸೊ ಹಂಗಾಗಿ ಅವರು ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ನೋಡೋಣ, ನನಗಿಷ್ಟ ಆದರೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಚೆನ್ನಾಗಿ ಕಾಣಿಸಿದ್ರೆ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇದು ಯಾವುದು ಎಲ್ಲೂ ತೊಗೊಂಡಿದ್ದಲ್ಲ. ಸೊ ಇದ್ರದ್ದು ಲಿಂಕ್ ಅಂತ ಕೇಳೋದಕ್ಕೆ ಹೋಗಬೇಡಿ. ಮತ್ತು ಇದು ನಾನೇ ಸ್ಟಿಚ್ ಮಾಡಿಸ್ಕೊಂಡಿರೋದು. ಇದು ಸ್ಯಾರಿ ಬಂದಿತ್ತು. ಸ್ಯಾರಿಲಿ ನಮ್ಮದು ಕಿಚನ್ ಚಿಕ್ಕದೆ. ಸೊ ಹಂಗಾಗಿ ನಂದು ಈ ರೀತಿ ಫುಲ್ ಸ್ಯಾರಿ ಇತ್ತು, ಸಿಂಪಲ್ಲಾಗಿ ಉಟ್ಕೊಳ್ಳೋದಕ್ಕೆ ಚೆನ್ನಾಗಿತ್ತು. ಬಟ್ ನಾನು ಇದು ಅಷ್ಟು ವೇರ್ ಮಾಡ್ತಾ ಇರಲಿಲ್ಲ, 1-2-3 ಟೈಮ್ಸ್ ಉಟ್ಟಿದ್ದೀನಿ ಅಷ್ಟೇ. ಸೊ ಇದು ಸ್ವಲ್ಪ ಚೆನ್ನಾಗಿರೋ ಸ್ಯಾರಿ ಎಲ್ಲ ಯಾಕೆ ಇದರಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಮಾಡಿಸ್ಕೊಂಡೆ. ಆ್ಯಕ್ಚುಲಿ ನಾನು ಗ್ರೀನ್ ಕಲರ್ ನೋಡ್ತಾ ಇದ್ದೆ. ಗ್ರೀನ್ ಕಲರ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಡುಗೆ ಮನೆಯಲ್ಲಿ. ಸೊ ನನಗೆ ಗ್ರೀನ್ ಕಲರ್ ಸ್ಯಾರಿ ಯಾವುದು ಸಿಗಲಿಲ್ಲ, ಈ ಥರ ಕ್ಲಾತಲ್ಲಿ ಸಿಗಲಿಲ್ಲ. ಸೊ ಹಂಗಾಗಿ ಕಾಟನ್ ಸ್ಯಾರಿ ಆ ಥರ ಎಲ್ಲ ಇತ್ತು. ಸೊ ಅದು ಹಾಕಿದಾಗ ಸ್ಟಿಚ್ ಮಾಡಿದಾಗ ಅಷ್ಟು ನೀಟಾಗಿ ಕೂರಲ್ಲ. ಸೊ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಈ ಥರ ಮಾಡಿಸ್ಕೊಂಡೆ. ಸೊ ಇಷ್ಟಿದೆ. ಸೊ ಇನ್ನು ಕೆಲವೊಂದು ಪ್ರಾಡಕ್ಟ್ಸ್ ಲಿಂಕ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ಹೇಳ್ತೀನಿ. ಹಾಗೆಯೇ ಈಗ ಕಿಚನ್ ಮೇಕೋವರ್ ಮಾಡೋಣ, ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ನಮ್ಮ ಕಿಚನ್ ಇವಾಗ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿ ಇದೆ. ಸೊ ನೀವು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರಾ. ಸೊ ನನ್ನ ಕಿಚನ್ ಮೇಕೋವರ್ ಯಾವ ರೀತಿ ಮಾಡಿದ್ದೀನಿ ಅಂತಂದ್ರೆ ನೀವು ನೋಡಿರ್ತೀರ. ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ. ಅವಾಗ ಸ್ವಲ್ಪ ಖಾಲಿ ಅಂತ ನನಗೆ ಅನಿಸ್ತಿತ್ತು. ಸೊ ಹಂಗಾಗಿ ಇದನ್ನು ಸ್ವಲ್ಪ ಫಿಲ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ತರಿಸ್ಕೊಂಡೆ. ಸೊ ಈಗ ಅದನ್ನ ಹಾಕ್ತೀನಿ. ಸ್ಯಾಂಡ್ವಿಚ್ ಬಳಸಿ, ಏಕೆಂದರೆ ಇದರ ಆಯಿಲ್ ಯೂನಿಟ್ ಕಮ್ಮಿ ಇರುತ್ತೆ ಮತ್ತು ಇದು 100ಕ್ಕೂ ಹೆಚ್ಚಿನ ಕ್ವಾಲಿಟಿ. ಕಾಲ ಕಾಲಕ್ಕೆ ನೀರು ವರ್ಗಾಯಿಸಬೇಕು. ಶವರ್ನಲ್ಲಿ
ಈಗ ನೋಡಿ ಹೇಗೆ ಕಾಣಿಸ್ತಿದೆ ಕಿಚನ್. ಸೊ ಇದು ಗ್ರೀನ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು, ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ಸೊ ನಂತರ ಗ್ರೀನ್ ಈ ಥರ ಕ್ಲಾತಂದು ಸ್ಯಾರಿ ಇಲ್ಲ. ಸೊ ಹಂಗಾಗಿ ಅದಕ್ಕೆ ಸಪ್ರೇಟ್ ಅಮೌಂಟ್ ಹಾಕಿ ಸಪ್ರೇಟ್ ತಂದು ಎಲ್ಲ ಮಾಡೋದು ಯಾಕೆ, ಸದ್ಯಕ್ಕೆ ಇರಲಿ, ಆಮೇಲೆ ನೋಡೋಣ. ಸೊ ಇದೇನಾದರೂ ವಾಷಬಲ್ಗೆ ಹಾಕಿದ್ರೆ ಇನ್ನೊಂದನ್ನು ಹಾಕ್ಕೋಬೋದು, ಆ ರೀತಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಶಾರ್ಟ್ ಅಂತ ಅನ್ನಿಸ್ತು, ಇಲ್ಲೊಂಚೂರು ಇನ್ನೂ ಒಂಚೂರು ಇರಬೇಕಾಗಿತ್ತು. ಅಳತೆ ಪ್ರಕಾರನೇ ತೊಗೊಂಡು ಹೋದೆ, ಬಟ್ ಪರವಾಗಿಲ್ಲ. ಓಕೆ, ಇಲ್ಲೊಂಚೂರು ಇಲ್ಲೊಂಚೂರು ಶಾರ್ಟ್ ಅಂತ ಅನ್ನಿಸ್ತು. ಪರವಾಗಿಲ್ಲ, ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೇಗೆ ಕಾಣಿಸ್ತಿದೆ ಔಟ್ಸೈಡಿಂದ ಬಂದಾಗ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಇಷ್ಟು ನೀಟಾಗಿದೆ ನೋಡಿ. ಸೊ ನಾವು ಏನೇನೋ ಇಟ್ಟಿರ್ತೀವಿ ಪಾತ್ರೆ ಐಟಮ್ಸು, ಅದೆಲ್ಲ ನಾವು ಎಷ್ಟೇ ನೀಟಾಗಿ ನಾನ್ ಮಾಡ್ಯುಲರ್ ಕಿಚನ್ ಎಷ್ಟೇ ನೀಟಾಗಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಒಂಥರ ಏನೋ ಮೆಸ್ಸಿ ಥರನೇ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ಬಂದು ನ್ಯೂ ಇಯರ್ ದಿನ ವ್ಲಾಗು. ಸೊ ನಾನು ಹಿಂದಿನ ದಿನ ಲಾಗ್ನ ಫುಲ್ಲು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ನಾನು ಕಿಚನ್ನು ಸ್ವಲ್ಪ ಏನೆಲ್ಲ ಚೇಂಜಸ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ನೋಡಿದ್ದೀರಾ. ಸೊ ಇದು ನ್ಯೂ ಇಯರ್ ದಿನ ಬೆಳಗ್ಗೆ ಇನ್ನೂ ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ, ಏನೋ ಆ ಥರ ಅಂದರೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಔಟ್ಸೈಡ್ ಹೋಗಬೇಕು ಅಂತ ಏನೂ ಪ್ಲ್ಯಾನ್ ಇರಲಿಲ್ಲ. ಸೊ ನಮ್ಮ ಹಸ್ಬೆಂಡ್ ಮನೆಯಲ್ಲೇ ಇದ್ದರು. ಸೊ ಅವ್ರಿಗೂ ರಜಾ ಕೂಡ ಇತ್ತು. ನನ್ನ ಮಗಳು ಹಠ ಮಾಡ್ತಾಯಿದ್ಲು ಎಲ್ಲಾದರೂ ಹೋಗೋಣ ಅಂತ. ಅವಳು ಸ್ಕೂಲ್ ಇದ್ರೂ ಕೂಡ ರಜಾ ಹಾಕ್ಸಿದ್ದೆ. ಅವ್ರ ಸ್ಕೂಲಲ್ಲಿ ನ್ಯೂ ಇಯರ್ಗೆಲ್ಲ ರಜಾ ಕೊಡಲ್ವಂತೆ, ಅದು ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸಿರೋದಲ್ವ, ಸೊ ಹಂಗಾಗಿ ಗೊತ್ತಿಲ್ಲ ನಮಗೆ. ಸರಿ ಅಂತ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತ, ಫಸ್ಟು ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಜೀನ್ಸ್ ಹಾಕೊಂಡು ಬಂದಿದ್ದೆ. ನನಗೆ ಗೊತ್ತಿರಲಿಲ್ಲ ಇವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಸರಿ ಅಂತ ಅಲ್ಲೇ ಹೊಸಕೋಟೆಯಲ್ಲೇ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ವಿ. ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ನನ್ನ ಮಗಳಂತೂ ಫುಲ್ಲು ಕುಣಿತಾ ಇದ್ಲು. ಅವಳಿಗೆ ಸಿಕ್ಕಾಪಟ್ಟೆ ಆಚೆ ಕಡೆ ಓಡಾಡೋದು, ತಿರ್ಗೋದು, ಈ ಟ್ರಾವೆಲ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮನೇಲಿ ಇರಬೇಕಂದ್ರೆ ಅವಳಿಗೆ ಇಷ್ಟನೇ ಆಗಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ. ಸರಿ ಒಳ್ಳೆ ದೇವಸ್ಥಾನ ಎಲ್ಲ ಓಡಾಡ್ತಾ ಇದ್ವಿ. ನಾವು ಕೂಡ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಈ ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದನ್ನು ಮಾಡಲಿ, ಹೊಸ ಕನಸುಗಳು ಚಿಗಿರಲಿ, ಹಾಗೆ ಅದು ನನಸಾಗೋ ಥರ ಮಾಡಲಿ, ಏನೇ ಕಷ್ಟ ಬಂದರೂ ಎಲ್ಲ ಫೇಸ್ ಮಾಡೋ ಶಕ್ತಿ ಕೊಡಪ್ಪ ಅಂತ ದೇವ್ರನ್ನ ಕೂಡ ಕೇಳಿಕೊಂಡು ಅಲ್ಲಿಂದ ಸರಿ ಅಂತ ಮಾಲ್ಗೆ ಹೋದ್ವಿ. ಅಲ್ಲಿಂದ ಒಂದು 5 ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಸೊ ಕ್ರಿಸ್ಮಸ್ಗೆಲ್ಲ ರೆಡಿ ಮಾಡಿದರು, ಹಳೇದು ಹಾಗೇ ಇತ್ತು. ಸೊ ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಮಾಡಿದರು. ಹೊಸಕೋಟೆಲಿರೋರಿಗೆ ಗೊತ್ತಿರುತ್ತೆ ಓರಿಯನ್ ಮಾಲು ಇದೆ ಅಂತ. ಸೊ ಫಸ್ಟ್ ಮಾಲ್ಗೆ ಹೋದರೆ ನನ್ನ ಮಗಳದ್ದು ಏನಂತಂದರೆ ಅದು ಟ್ರೈನ್ದು ಆಟ ಆಡಬೇಕು, ಮತ್ತು ಅದು ಕಾರಲ್ಲಿ ರೌಂಡ್ಸ್ ಮಾಡಿಸ್ತಾರಲ್ಲ ರಿಮೋಟ್ ಕಾರು, ಅದರಲ್ಲಿ ರೌಂಡ್ಸ್ ಹೊಡಿಬೇಕು. ಅದು ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಇದಕ್ಕೆ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಇದಕ್ಕೆ ಫಸ್ಟ್ 100 ರೂಪೀಸ್ ಇತ್ತು, 3 ರೌಂಡ್ಸ್ ಮಾಡಿಸ್ತಾಯಿದ್ರು. ಈಗ 150 ರೂಪೀಸ್ ಮಾಡಿದ್ದಾರೆ. ಬರೀ 1 ವೀಕೋ 2 ವೀಕ್ಸ್ ಅಲ್ಲ, ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ 100 ರೂಪೀಸ್ ಅಷ್ಟೇ. ಸೊ ಇಟ್ಸ್ ವೇಸ್ಟು ಅನಿಸ್ತು. ಇನ್ನೇನು ಮಾಡೋದು, ಆ ಮಗು ಖುಷಿಗೆ ಏನೋ ಒಂದು ಮಾಡಬೇಕಂತ ಸುಮ್ಮನಾದ್ವಿ. ಮತ್ತು ಅವಳು ಕಿವಿಗೆ ಹಾಟ್ಕೊಂಡಿದ್ದಾಳಲ್ವ ಹೆಡ್ಫೋನ್ಸು, ಸೊ ಅದು ಈಗೆಲ್ಲ ಟ್ರೆಂಡ್ ಆಗಿದೆಯಲ್ವ ರೀಲ್ಸಲ್ಲಿ, ಅದನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ಲು, ಕೊಡಿಸು ಅಂತ. ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಆ ಥರ ಸಿಗಲೇ ಇಲ್ಲ. ಮಾಲಲ್ಲಿ ಸಿಕ್ಕಿದೆಯಲ್ಲ ಅಂತ ಕೇಳಕ್ಕೆ ಹೋದರೆ 300 ರೂಪೀಸ್ ಹೇಳಿದ್ರು. ವೇಸ್ಟ್ ಅಂತ ಅನಿಸ್ಬಿಡ್ತು. ನನ್ನ ತಂಗಿ ಬರೀ 100 ರೂಪೀಸ್ಗೆ ತೊಗೊಂಡಿದ್ಲಂತೆ. ಏನು ಮಾಡೋದು ಅಂತ ಸುಮ್ಮನಾದ್ವಿ. ಮತ್ತು ಅಲ್ಲಿ KFCಗೆ ಹೋಗಿದ್ವಿ. ನಾನು ನಾನ್ ವೆಜ್ದು ಏನೂ ತಿನ್ನೋದಿಲ್ಲ. ನನ್ನ ಮಗಳು ಮತ್ತು ಹಸ್ಬೆಂಡು ಲೆಗ್ ಪೀಸು ಎಲ್ಲ ತಿಂತಾಯಿದ್ರು. ಮತ್ತು ನಾನೊಂದು ವೆಜ್ ರೋಲ್ ತೊಗೊಂಡಿದ್ದೆ ಅಷ್ಟೇ. ಅದಕ್ಕೆಲ್ಲ ಸೇರಿನೇ, ಮತ್ತು ಪೆಪ್ಸಿ ಮತ್ತು ಫ್ರೈಸು ಎಲ್ಲ ಸೇರಿನೇ 600 700 ರೂಪೀಸು ಆಗಿದೆ. ನಿಜವಾಗ್ಲೂ ಮಾಲ್ಗೆ ಹೋದರೆ ಏನಾದ್ರು ಪರ್ಚೇಸ್ ಮಾಡಿದ್ರೆ ವೇಸ್ಟ್ ಅಂತ ಅನಿಸುತ್ತೆ. ಸುಮ್ಮನೆ ಓಡಾಡ್ಕೊಂಬರೋಕ್ಕೆ, ಮೈಂಡ್ ರಿಲೀಫ್ ಆಗೋಕ್ಕೆ ಹೋಗಬೇಕು ಅಂತ ಅಷ್ಟೇ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಳು ಖುಷಿಗೋಸ್ಕರ ಏನೋ ಒಂದು ಮಾಡ್ತಾ ಇರಬೇಕು ಅಷ್ಟೇ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.